ಅನುದಿನ ಅನುಕ್ಷಣ ಮನೆಯಲ್ಲೂ ಕಲಿಯೋಣ, ಕಲಿಕೆಯ ಹೊಸ ಹಾದಿಯಲಿ ಜೊತೆಗೂಡಿ ಹೆಜ್ಜೆಯ ಹಾಕೋಣ, ಸಂತಸದಿ ಕಲಿಯೋಣ ನಮ್ಮ ಹೆಮ್ಮೆಯ ಈ ಕ್ಲಾಸಿನಲ್ಲಿ. Yes sir. Yes teacher. Present ma'am. ಆತ್ಮೀಯ ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೂ ಇವತ್ತಿನ ತರಗತಿಗೆ ಸ್ವಾಗತ. ಮಕ್ಕಳೇ, ಇವತ್ತು ನಾವು ಇತಿಹಾಸದ 2ನೇ ಅಧ್ಯಾಯ ನಮ್ಮ ಕರ್ನಾಟಕ ಇದರ ಮುಂದುವರೆದ ಭಾಗವನ್ನು ಕಲಿತ್ಕೊಳ್ಳೋಣ. ಮಕ್ಕಳೇ, ನಾವು ಕರ್ನಾಟಕವನ್ನು ಆಡಳಿತಾತ್ಮಕ ದೃಷ್ಟಿಯಿಂದ 4 ವಿಭಾಗಗಳನ್ನಾಗಿ ವಿಂಗಡಿಸ್ಕೊಂಡಿದ್ದೀವಿ. ಅವು ಯಾವುವು ಅಂದರೆ ಬೆಂಗಳೂರು ವಿಭಾಗ, ಮೈಸೂರು ವಿಭಾಗ, ಬೆಳಗಾವಿ ವಿಭಾಗ ಮತ್ತು ಗುಲ್ಬರ್ಗ ವಿಭಾಗ. ನಾವು ಕಳೆದ ತರಗತಿಗಳಲ್ಲಿ ಬೆಂಗಳೂರು ವಿಭಾಗದ ಬಗ್ಗೆ ನಾವು ತಿಳ್ಕೊಂಡಿದ್ದೀವಿ. ಇವತ್ತಿನ ಕ್ಲಾಸಲ್ಲಿ ನಾವು ಮೈಸೂರು ವಿಭಾಗದ ಬಗ್ಗೆ ನಾವು ತಿಳ್ಕೊಳ್ಳೋಣ. ಅದಕ್ಕಿಂತ ಮೊದಲು ನಾವು ಇದುವರೆಗೂ ಏನು ಕಲ್ತ್ಕೊಂಡಿದ್ದೀವಿ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಕೆಲವು ಪ್ರಶ್ನೆಗಳನ್ನು ಕೇಳೋಣ ನಿಮಗೆ. ಮಕ್ಕಳೇ, ನಿಮಗೆ ಪ್ರಶ್ನೆಗಳನ್ನ ಕೇಳ್ತೀನಿ, ಉತ್ತರಗಳನ್ನು ಹೇಳ್ತಿರಲ್ವಾ? ಕರ್ನಾಟಕವನ್ನು ಆಡಳಿತದ ಅನುಕೂಲಕ್ಕಾಗಿ 4 ಕಂದಾಯ ವಿಭಾಗಗಳನ್ನಾಗಿ ವಿಭಾಗಿಸಲಾಗಿದೆ. ಅವುಗಳು ಯಾವುವು ಅಂತ ನೀವು ಹೇಳ್ತಿರಲ್ವಾ? ಸರಿಯಾದ ಉತ್ತರ ಬೆಂಗಳೂರು, ಮೈಸೂರು, ಬೆಳಗಾವಿ ಮತ್ತು ಕಲಬುರಗಿ. 2ನೇ ಪ್ರಶ್ನೆ, ದಕ್ಷಿಣ ಭಾರತದ ಅತಿ ದೊಡ್ಡ ಕೆರೆ ಶಾಂತಿಸಾಗರ ಯಾವ ಜಿಲ್ಲೆಯಲ್ಲಿದೆ? ನಿಮ್ಮ ಉತ್ತರ ಸರಿಯಾಗಿದೆ ಮಕ್ಕಳೇ. ಸರಿಯಾದ ಉತ್ತರ ದಾವಣಗೆರೆ ಜಿಲ್ಲೆಯಲ್ಲಿದೆ. 3ನೇ ಪ್ರಶ್ನೆ, ಏಷ್ಯಾ ಖಂಡದಲ್ಲಿ ಅತ್ಯಂತ ಎತ್ತರವಾದ ಏಕಶಿಲಾ ಬೆಟ್ಟ ಯಾವ ತಾಲೂಕಿನಲ್ಲಿದೆ? ಯೋಚನೆ ಮಾಡಿ, ಇದರ ಬಗ್ಗೆ ನಾವು ಕಳೆದ ತರಗತಿಯಲ್ಲಿ ಚರ್ಚೆ ಮಾಡಿದ್ದೀವಿ. ನಿಮ್ಮ ಉತ್ತರ ಸರಿಯಾಗಿದೆ. ತುಮಕೂರು ಜಿಲ್ಲೆಯ ಮಧುಗಿರಿ ತಾಲೂಕಿನಲ್ಲಿ ಈ ಏಕಶಿಲಾ ಬೆಟ್ಟ ಕಂಡುಬರುತ್ತೆ. ಮಕ್ಕಳೇ, ಇವತ್ತಿನ ತರಗತಿಯಲ್ಲಿ ನಾವು ಈ ಅಧ್ಯಾಯಕ್ಕೆ ಸಂಬಂಧಪಟ್ಟಂತೆ ಮೈಸೂರು ವಿಭಾಗದ ಚಾರಿತ್ರಿಕ ಹಿನ್ನೆಲೆ, ಈ ಮೈಸೂರು ವಿಭಾಗದಲ್ಲಿ ಹರಿಯುವಂತಹ ಪ್ರಮುಖ ನದಿಗಳು, ಪರ್ವತ ಶ್ರೇಣಿಗಳು, ಅರಣ್ಯಗಳು, ವನ್ಯಮೃಗಗಳು, ಕಾಫಿ ತೋಟಗಳು, ಕರಾವಳಿಗಳು, ಬಂದರುಗಳು ಮತ್ತು ಹಲವಾರು ಪ್ರಮುಖ ಅಂಶಗಳನ್ನು ನಾವು ಇವತ್ತಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ. ನಿಮಗೆಲ್ಲ ಗೊತ್ತಿದೆ, ಇದು ಕಲಬುರಗಿ ವಿಭಾಗ, ಬೆಳಗಾವಿ ವಿಭಾಗ, ಬೆಂಗಳೂರು ವಿಭಾಗ ಮತ್ತು ಮೈಸೂರು ವಿಭಾಗ. ಇವತ್ತು ನಾವು ಈ ವಿಭಾಗದ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಳ್ಳೋಣ. ನೋಡಿ, ನಾನು ನಿಮ್ಗೆ ಹೇಳಿದೆ ಪ್ರತಿ ವಿಭಾಗದಲ್ಲೂ ಜಿಲ್ಲೆಗಳಿವೆ ಅಂತೇಳಿ. ಈ ಮೈಸೂರು ವಿಭಾಗದಲ್ಲಿ ಎಷ್ಟು ಜಿಲ್ಲೆಗಳಿವೆ ಅಂತ ನೀವು ಎಣಿಕೆ ಹಾಕಬೇಕು. ನಿಮ್ಮ ಉತ್ತರ ಸರಿಯಾಗಿದೆ. ಈ ವಿಭಾಗದಲ್ಲಿ ಒಟ್ಟು 8 ಜಿಲ್ಲೆಗಳಿವೆ. ನೀವು ಗಮನಿಸ್ಬೋದು, ಇಲ್ಲಿ ಚಾಮರಾಜನಗರ, ಮಂಡ್ಯ, ಮೈಸೂರು, ಕೊಡಗು, ಹಾಸನ್, ಚಿಕ್ಕಮಗಳೂರು, ದಕ್ಷಿಣ ಕನ್ನಡ ಮತ್ತು ಉಡುಪಿ, ಈ ರೀತಿಯಾಗಿ 8 ಜಿಲ್ಲೆಗಳು ಈ ವಿಭಾಗದಲ್ಲಿ ಕಂಡುಬರ್ತವೆ. ಹಾಗಾದರೆ ಈ ವಿಭಾಗದ ಪ್ರಮುಖ ಆಡಳಿತ ಕೇಂದ್ರ ಯಾವುದು ಅಂದರೆ ಅದೇ ಮೈಸೂರು. ನಂತರ ಈ ಒಂದು ವಿಭಾಗದ ಎಲ್ಲ ಜಿಲ್ಲೆಗಳು ಶ್ರೀಮಂತ ಜಿಲ್ಲೆಗಳು. ಶ್ರೀಮಂತ ಅಂದರೆ ಈ ಜಿಲ್ಲೆಯಲ್ಲಿರುವಂತಹ ಪ್ರಾಕೃತಿಕ ಸಂಪನ್ಮೂಲ, ಮಾನವ ಸಂಪನ್ಮೂಲ, ಖನಿಜ ಸಂಪನ್ಮೂಲ ಈ ಜಿಲ್ಲೆಗಳನ್ನು ಶ್ರೀಮಂತಗೊಳಿಸಿವೆ. ಇವುಗಳ ಬಗ್ಗೆ ನಾವು ಇವತ್ತು ತಿಳ್ಕೊಳ್ಳೋಣ. ಈ ಮೈಸೂರು ವಿಭಾಗದ ಚಾರಿತ್ರಿಕ ಹಿನ್ನೆಲೆ ನೋಡಿದಾಗ ನಾವು ಚಾರಿತ್ರಿಕವಾಗಿ ಮತ್ತು ಪೌರಾಣಿಕವಾಗಿ ಮೈಸೂರನ್ನು ಮಹಿಷ ನಾಡು ಅಂತ ಹೇಳಿ ಕರೀತಾ ಇದ್ದರು. ಇದಕ್ಕೆ ಮೈಸೂರು ಅಂತ ಯಾಕೆ ಬಂತು ಅಂದರೆ ಅದಕ್ಕೊಂದು ಕಥೆ ಇದೆ. ಪುರಾಣ ಕಥೆಯ ಪ್ರಕಾರ ದೇವಿ ಪಾರ್ವತಿ ಚಾಮುಂಡೇಶ್ವರಿ ರೂಪವನ್ನು ಧರಿಸ್ಬಿಟ್ಟು ಮಹಿಷಾಸುರನನ್ನು ಕೊಲ್ತಾಳೆ. ಹಾಗಾಗಿ ಈ ಒಂದು ಪ್ರದೇಶಕ್ಕೆ ಮೈಸೂರು ಅಂತ ಹೇಳಿ ಹೆಸರು ಬಂತು. ಮಹಿಷಾಸುರನನ್ನು ಯಾಕೆ ಕೊಂದರು ಅಂತಂದರೆ, ಈ ಮಹಿಷಾಸುರ ಅನ್ನೋ ರಾಕ್ಷಸ ಜನರಿಗೆ ತುಂಬ ಕಷ್ಟಗಳನ್ನು, ತೊಂದರೆಗಳನ್ನು ನೀಡ್ತಾ ಇರ್ತಾನೆ. ಹಾಗಾಗಿ ಅವರನ್ನು ಕೊಂದು ಚಾಮುಂಡೇಶ್ವರಿ ಈ ಪ್ರದೇಶದಲ್ಲಿ ನೆಲೆಸ್ತಾರೆ. ಹಾಗಾಗಿ ಈ ಪ್ರದೇಶವನ್ನು ಮೈಸೂರು ಅಂತ ಹೇಳಿ ಕರೀತಾರೆ. ಈ ಮೈಸೂರಿನ ರಾಜ ಇತಿಹಾಸ ನೋಡಿದಾಗ ನಾವು ಈ ಮೈಸೂರನ್ನು ಮೊದಲಿಗೆ
ಗಂಗರು ಆಳ್ವಿಕೆ ಮಾಡ್ತಾ ಇರ್ತಾರೆ. ಇವ್ರ ರಾಜಧಾನಿ ಯಾವುದು ಅಂದರೆ ನಿಮಗೆ ಕಾಣಿಸ್ತಾ ಇದೆ ಅಲ್ಲಿ, ಅದೇ ಮೈಸೂರು ಜಿಲ್ಲೆಯ ಈಗಿನ ತಲಕಾಡು. ನಂತರ ಇದೇ ಪ್ರದೇಶಗಳನ್ನು ಹಲವಾರು ವರ್ಷ ಆಳ್ವಿಕೆ ಮಾಡಿದವರು ಚೋಳರು, ನಂತರ ಹೊಯ್ಸಳರು, ನಂತರ ವಿಜಯನಗರದ ಅರಸರು, ನಂತರ ಬಂದವರು ಮೈಸೂರಿನ ಒಡೆಯರು. ಮೈಸೂರು ಹೆಚ್ಚು ಅಭಿವೃದ್ಧಿ ಕಂಡಿದ್ದು ಈ ಮೈಸೂರು ಒಡೆಯರ ಕಾಲದಲ್ಲಿ. ಈ ಮೈಸೂರು ಒಡೆಯರ ಆರಂಭದ ರಾಜಧಾನಿ ಯಾವುದು ಅಂದರೆ ಅದೇ ಮೈಸೂರು. ಈ ಮೈಸೂರಿನ ಮೊದಲನೇ ಅರಸ ಅಥವಾ ಮೈಸೂರು ಒಡೆಯರ ವಂಶದ ಸ್ಥಾಪಕ ಯಾರು ಅಂದರೆ ಅವರೇ ಯದುರಾಯ. ಈ ಒಂದು ಒಡೆಯರ ವಂಶದ ಪ್ರಸಿದ್ಧ ದೊರೆ ಯಾರು ಅಂದರೆ ಅವರೇ ಚಿಕ್ಕದೇವರಾಯ ಒಡೆಯರ್. ಆದರೆ ಚಿಕ್ಕದೇವರಾಯ ಒಡೆಯರ್ ನಂತರ ಬಂದಂತಹ ರಾಜರುಗಳು ದುರ್ಬಲರಾಗಿದ್ದರು, ಅಸಮರ್ಥರಾಗಿದ್ದರು. ಹಾಗಾಗಿ ಇಂಥ ಒಂದು ಅವಕಾಶವನ್ನು ಬಳಸಿಕೊಂಡಂತಹ ಇಬ್ಬರು ಸೈನಿಕರು, ಅವ್ರು ಯಾರು ಅಂದರೆ ಹೈದರಾಲಿ ಮತ್ತು ಟಿಪ್ಪು ಸುಲ್ತಾನ್, ಮೈಸೂರನ್ನ ವಶಪಡಿಸಿಕೊಂಡು 1761ರಿಂದ 1799ರವರೆಗೆ ಈ ಮೈಸೂರನ್ನು ತಮ್ಮ ವಶದಲ್ಲಿಟ್ಕೊಂಡು ಆಡಳಿತವನ್ನು ಮಾಡ್ತಾರೆ. ಆದರೆ 1799ರಲ್ಲಿ ಬ್ರಿಟಿಷರು ಟಿಪ್ಪು ಸುಲ್ತಾನನ್ನು ಯುದ್ಧದಲ್ಲಿ ಸೋಲಿಸ್ತಾರೆ. ಆಗ ಯುದ್ಧದ ಸಂದರ್ಭದಲ್ಲಿ ಟಿಪ್ಪು ಸುಲ್ತಾನ್ ಮರಣವನ್ನು ಅಪ್ತಾನೆ. ಹಾಗಾಗಿ ಈ ಮೈಸೂರು ವಿಭಾಗ ಬ್ರಿಟಿಷರ ನಿಯಂತ್ರಣಕ್ಕೆ ಬರುತ್ತೆ. ಆದರೆ ಬ್ರಿಟಿಷರು ಇದನ್ನು ಆಳ್ವಿಕೆ ಮಾಡಲ್ಲ, ಅದನ್ನು ಪುನಃ ಒಡೆಯರ ವಶಕ್ಕೆ ನೀಡ್ತಾರೆ. ಅಂದರೆ ಮತ್ತೆ ಮೈಸೂರು ಒಡೆಯರ ಆಳ್ವಿಕೆಗೆ ಒಳಪಡುತ್ತೆ. ಆದರೆ 1831ರವರೆಗೆ ಈ ಒಡೆಯರು ಮೈಸೂರನ್ನು ಆಳ್ವಿಕೆ ಮಾಡ್ತಾರೆ. ಆದರೆ 1831ರಲ್ಲಿ ಬ್ರಿಟಿಷರು ಹಲವಾರು ಕಾರಣಗಳನ್ನು ನೀಡಿ ಈ ಮೈಸೂರನ್ನು ಒಡೆಯರಿಂದ ಅದನ್ನು ಹಿಂಪಡೆದು ಅವರೇ ಆಡಳಿತವನ್ನು ಮಾಡ್ತಾರೆ. ಎಲ್ಲಿವರೆಗೆ ಮಾಡ್ತಾರೆ ಅಂದರೆ 1881ರವರೆಗೆ ಆಳ್ವಿಕೆ ಮಾಡ್ತಾರೆ. ನಂತರ ಈ ಮೈಸೂರನ್ನು ಒಡೆಯರ ವಶಕ್ಕೆ ನೀಡ್ತಾರೆ. ಈ ಮೈಸೂರನ್ನು ಹೆಚ್ಚು ಶ್ರೀಮಂತಗೊಳಿಸಿದಂತಹ ರಾಜ ಯಾರು ಅಂದರೆ ಅವರೇ ನಾಲ್ವಡಿ ಕೃಷ್ಣರಾಜ ಒಡೆಯರ್. ಇವರು 20ನೇ ಶತಮಾನದಲ್ಲಿ ಮೈಸೂರಿನ ರಾಜರಾಗ್ಬಿಟ್ಟು ಹಲವಾರು ಜನಪರ ಕಾರ್ಯಗಳನ್ನು ಮಾಡ್ತಾರೆ. ಇವರು ಶಿಕ್ಷಣಕ್ಕೆ, ಸಂಸ್ಕೃತಿ ಮತ್ತು ನೀರಾವರಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡಿಬಿಟ್ಟು ಇಡೀ ಮೈಸೂರನ್ನು ಹೆಚ್ಚು ಅಭಿವೃದ್ಧಿ ಮಾಡ್ತಾರೆ. ಹಾಗಾಗಿ ನಾಲ್ವಡಿ ಕೃಷ್ಣರಾಜ ಒಡೆಯರನ್ನು ಆಧುನಿಕ ಮೈಸೂರಿನ ನಿರ್ಮಾಪಕ ಅಂತೇಳಿ ಕರೀತಾರೆ. ಪ್ರಮುಖ ಅಂಶ ನಾವು ಗಮನಿಸಬೇಕು ಇಲ್ಲಿ. ನಾಲ್ವಡಿ ಕೃಷ್ಣರಾಜ ಒಡೆಯರ ಅವಧಿಯಲ್ಲಿ ಇವರಿಗೆ ದಿವಾನರಾಗಿದ್ದವರು ಇಬ್ಬರು ಪ್ರಮುಖ ವ್ಯಕ್ತಿಗಳು. ಯಾರು ಅಂದರೆ ಅವರು ಸರ್ ಎಂ ವಿಶ್ವೇಶ್ವರಯ್ಯ, ಮತ್ತೊಬ್ಬರು ಸರ್ ಮಿರ್ಜಾ ಇಸ್ಮಾಯಿಲ್. ನಿಮಗೆಲ್ಲ ಗೊತ್ತಿದೆ ಸರ್ ಎಂ ವಿಶ್ವೇಶ್ವರಯ್ಯನವರು ಎಷ್ಟು ಕೆಲಸಗಳನ್ನು ಮಾಡಿದ್ದಾರೆ ಅಂತೇಳಿ. KRS ಅನ್ನು ಕಟ್ಟಲಿಕ್ಕೆ ಅವರೇ ಮುಖ್ಯ ಕಾರಣ. ನಂತರ ಭದ್ರಾವತಿ ಉಕ್ಕಿನ ಮತ್ತು ಕಬ್ಬಿಣ ಕಾರ್ಖಾನೆಯನ್ನು ಆರಂಭ ಮಾಡಿದವರು ಇವರೇನೆ. ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಆರಂಭ ಮಾಡಿದ್ದು ಇವರ ಅವಧಿಯಲ್ಲೇ. ನಂತರ ಭದ್ರಾವತಿಯಲ್ಲಿ ಕಾಗದ ಕಾರ್ಖಾನೆಯನ್ನು ಆರಂಭ ಮಾಡಿದವರು ಇವರೇ. ಈ ರೀತಿಯಾಗಿ ಹಲವಾರು ಕೆಲಸಗಳನ್ನ ಮಾಡಿದ್ದು ಸರ್ ಎಂ ವಿಶ್ವೇಶ್ವರಯ್ಯನವರು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಆಳ್ವಿಕೆಯ ಸಂದರ್ಭದಲ್ಲಿ. ಅದೇ ರೀತಿಯಾಗಿ ಸರ್ ಮಿರ್ಜಾ ಇಸ್ಮಾಯಿಲ್ ರವರು ಸರ್ ಎಂ ವಿಶ್ವೇಶ್ವರಯ್ಯನವರು ಆರಂಭ ಮಾಡಿದಂತಹ KRS ಡ್ಯಾಮನ್ನು ಪೂರ್ಣಗೊಳಿಸಿದ ಯಾರು ಅಂತಂದರೆ ಅವರೇ ಸರ್ ಮಿರ್ಜಾ ಇಸ್ಮಾಯಿಲ್. ಇವರು KRS ಅಣೆಕಟ್ಟಿನ ಹೊರಭಾಗದಲ್ಲಿ ಇವರು ಒಂದು ಉತ್ತಮವಾದಂತಹ ಸುಂದರವಾದಂತಹ ಒಂದು ಉದ್ಯಾನವನವನ್ನು ಇವರು ನಿರ್ಮಾಣ ಮಾಡ್ತಾರೆ. ಹಾಗಾಗಿ ಮೈಸೂರು ಹೆಚ್ಚು ಅಭಿವೃದ್ಧಿ ಈ ಸಂದರ್ಭದಲ್ಲಿ ಹೊಂದುತ್ತೆ. ಆದರೆ ಭಾರತಕ್ಕೆ ಸ್ವತಂತ್ರ ಬಂದಾಗ ಅಂದರೆ 1947ರಲ್ಲಿ ಈ ಮೈಸೂರು ಸಂಸ್ಥಾನವನ್ನು ಭಾರತದ ಗಣರಾಜ್ಯದಲ್ಲಿ ವಿಲೀನ ಮಾಡ್ತಾರೆ. ಈ ಮೈಸೂರು ವಿಭಾಗವನ್ನು ಶತಮಾನಗಳ ಹಿಂದೆ ಹಲವಾರು ರಾಜರುಗಳು ಅಥವಾ ಹಲವಾರು ಮನೆತನಗಳು ಆಳ್ವಿಕೆ ಮಾಡಿದ್ದಾವೆ. ಅದರಲ್ಲಿ ನೀವು ಗಮನಿಸ್ಬೋದು ಈ ಮೈಸೂರು ವಿಭಾಗವನ್ನು ಆಳ್ವಿಕೆ ಮಾಡಿದ್ದು ಮೈಸೂರು ಒಡೆಯರು. ಅದೇ ರೀತಿಯಾಗಿ ಈ ಕೊಡಗು ವಿಭಾಗವನ್ನು ಪ್ರದೇಶವನ್ನು ಆಳ್ವಿಕೆ ಮಾಡ್ತಾರೆ. ಇದುವರೆಗೂ ಈ ಮೈಸೂರು ಪ್ರದೇಶದ ಒಡೆಯರ ಆಳ್ವಿಕೆಯನ್ನು ನಾವು ತಿಳ್ಕೊಂಡಿದ್ದೀವಿ. ಈಗ ಈ ಕೊಡಗು ಸಂಸ್ಥಾನದ ಬಗ್ಗೆ ನಾವು ಹೆಚ್ಚಿನದಾಗಿ ತಿಳ್ಕೊಳ್ಳೋಣ. ನೋಡಿ, ಈ ಕೊಡಗು ಪ್ರದೇಶಗಳನ್ನು ಆಳ್ವಿಕೆ ಮಾಡಿದಂಥವರು ಅನೇಕ ರಾಜರುಗಳು. ಅವರುಗಳಲ್ಲಿ ಮೊದಲ ಒಂದು ಮನೆತನ ಯಾವುದು ಅಂದರೆ ಅದೇ ಹಾಲೇರಿ ಮನೆತನ. ಇವರು 17ನೇ ಶತಮಾನದಿಂದ ತನ್ನ ಆಳ್ವಿಕೆಯನ್ನು ಆರಂಭ ಮಾಡಿ ಅನೇಕ ವರ್ಷಗಳ ಕಾಲ ಇಲ್ಲಿ ಕಾರ್ಯಗಳನ್ನು ಮಾಡ್ತಾರೆ. ಇವ್ರ ರಾಜಧಾನಿ ಯಾವುದು ಅಂದರೆ ಅದೇ ಬಿದನೂರು. ಇವರು ಮುಂದುವರೆದು ಈ ಒಂದು ಮನೆತನದ ಪ್ರಸಿದ್ಧ ಅರಸ ಯಾರು ಅಂದರೆ ಅವರೇ ದೊಡ್ಡ ವೀರಪ್ಪ. ಈ ಮನೆತನದ ಕೊನೆಯ ಅಂದರೆ ಹಾಲೇರಿ ಮನೆತನದ ಕೊನೆಯ ಅರಸ ಯಾರು ಅಂದರೆ ಚಿಕ್ಕ ವೀರರಾಜ. ಆದರೆ ಈ ಚಿಕ್ಕ ವೀರರಾಜನ ನಂತರ ಬಂದಂತಹ ರಾಜರುಗಳು ದುರ್ಬಲರಾಗಿದ್ದರು. ಹಾಗಾಗಿ ಅವರುಗಳನ್ನು
ಸೋಲಿಸಿಬಿಟ್ಟು ಬ್ರಿಟಿಷರು ಈ ಕೊಡಗು ಪ್ರದೇಶವನ್ನು ತಮ್ಮ ನಿಯಂತ್ರಣಕ್ಕೆ ತಗೊಳ್ತಾರೆ. ಆದರೆ ಬ್ರಿಟಿಷರು ಭಾರತಕ್ಕೆ ಸ್ವತಂತ್ರ ನೀಡಿದಾಗ ಈ ಪ್ರದೇಶಗಳು ಭಾರತದೊಂದಿಗೆ ಸೇರಿತು. ಕೊನೆಗೆ 1956ರಲ್ಲಿ ಕರ್ನಾಟಕ ಏಕೀಕರಣ ಆದ ನಂತರ ಈ ಕೊಡಗು ಪ್ರದೇಶ ಕರ್ನಾಟಕಕ್ಕೆ ಸೇರಿಕೊಂಡಿತು. ನಂತರ ಈ ಒಂದು ಪ್ರದೇಶವನ್ನು ಆಳಿದಂತಹ ಮತ್ತೊಂದು ಸಂಸ್ಥಾನ ಯಾವುದು ಅಂದರೆ ಅದೇ ಕೆಳದಿ ಸಂಸ್ಥಾನ ಅಥವಾ ಕೆಳದಿ ರಾಜಮನೆತನ. ಈ ಒಂದು ರಾಜಮನೆತನದ ಒಬ್ಬ ಪ್ರಸಿದ್ಧ ವೀರ ಮಹಿಳೆ ಯಾರು ಅಂದರೆ ಕಿತ್ತೂರು ರಾಣಿ ಚೆನ್ನಮ್ಮ. ಕೊನೆಗೆ ಈ ಪ್ರದೇಶಗಳನ್ನು ಕೂಡ ಬ್ರಿಟಿಷರು ವಶಪಡಿಸಿಕೊಂಡು ಆಳ್ವಿಕೆಯನ್ನು ಮಾಡ್ತಾರೆ. ಸ್ವತಂತ್ರ ನೀಡಿದ ನಂತರ ಇದು ಭಾರತದ ಒಂದು ಭಾಗ ಆಗುತ್ತೆ. 1956ರಲ್ಲಿ ಕರ್ನಾಟಕ ಏಕೀಕರಣಗೊಂಡಾಗ ಇದು ಕರ್ನಾಟಕಕ್ಕೆ ಸೇರಿಕೊಳ್ಳುತ್ತೆ. ಮತ್ತೊಂದು ಪ್ರಮುಖ ಪ್ರದೇಶ ಯಾವುದು ಅಂದರೆ ಅದೇ ತುಳುನಾಡು ಪ್ರದೇಶ. ಈ ಪ್ರದೇಶವನ್ನು ಹಲವಾರು ವರ್ಷಗಳ ಕಾಲ ಅನೇಕ ರಾಜಮನೆತನಗಳು ಮತ್ತು ಬ್ರಿಟಿಷರು ಆಳ್ವಿಕೆ ಮಾಡಿದರು. ಪ್ರಮುಖವಾಗಿ ಇವತ್ತಿನ ದಕ್ಷಿಣ ಕನ್ನಡ ಮತ್ತು ಉಡುಪಿ ಭಾಗವನ್ನು ಮತ್ತು ಉತ್ತರ ಕನ್ನಡ ಭಾಗವನ್ನು ತುಳುನಾಡು ಅಂತೇಳಿ ಕರೀತೇವೆ. 7ನೇ ಶತಮಾನದಿಂದ 14ನೇ ಶತಮಾನದವರೆಗೆ ಅಳುಪ ಮನೆತನದವರು ಈ ಪ್ರದೇಶಗಳಲ್ಲಿ ಆಳ್ವಿಕೆಯನ್ನು ಮಾಡ್ತಾರೆ. ಈ ಅಳುಪ ಮನೆತನದವರು ಬೇರೆ ಬೇರೆ ಕಾಲಘಟ್ಟಗಳಲ್ಲಿ ಬೇರೆ ಬೇರೆ ಪ್ರದೇಶಗಳನ್ನು ರಾಜಧಾನಿಯಾಗಿ ಮಾಡಿಕೊಳ್ತಾರೆ. ಅವುಗಳಲ್ಲಿ ಪ್ರಮುಖವಾದವುಗಳೆಂದರೆ ಉದ್ಯಾವರ, ಮಂಗಲಪುರ, ಹುಂಚ ಮತ್ತು ಬನವಾಸಿ. ಅದೇ ರೀತಿಯಾಗಿ ಈ ತುಳುನಾಡಿನಲ್ಲಿ ಅನೇಕ ಪಾಳೆಗಾರರು ಆಳ್ವಿಕೆ ಮಾಡಿದ್ದಾರೆ. ಅವುಗಳಲ್ಲಿ ಪ್ರಸಿದ್ಧ ಪಾಳೆಗಾರರು ಯಾರು ಅಂತಂದರೆ ಪುತ್ತಿಗೆಯ ಚೌಟರು, ಬಂಗವಾಡಿಯ ಬಂಗರು, ಕಾರ್ಕಳದ ಭೈರವರಸರು, ನಂತರ ಕಾಸರಗೋಡಿನ ಕುಂಬಳ. ಇವರು ಪ್ರಸಿದ್ಧ ಪಾಳೆಗಾರರು. ಈ ಕರಾವಳಿ ಪ್ರದೇಶವನ್ನು ಬ್ರಿಟಿಷರು ಕೆನರಾ ಪ್ರದೇಶ ಅಂಥೇಳಿ ಕರೆದರು. ಕೊನೆಗೆ ಈ ಪ್ರದೇಶವನ್ನು ಬ್ರಿಟಿಷರು 1801ರಲ್ಲಿ ವಶಪಡಿಸ್ಕೊಳ್ತಾರೆ. ವಶಪಡಿಸ್ಕೊಂಡು ತಮ್ಮ ಆಡಳಿತವನ್ನು ಆರಂಭ ಮಾಡ್ತಾರೆ. ಇವರು ಆಡಳಿತಾತ್ಮಕ ದೃಷ್ಟಿಯಿಂದ ಈ ಕರಾವಳಿ ಪ್ರದೇಶವನ್ನು ವಿಭಾಗ ಮಾಡ್ತಾರೆ. ಅಂದರೆ ನೋಡಿ, ಈ ಭಾಗವನ್ನು ಅವರು ದಕ್ಷಿಣ ಕನ್ನಡ ಅಂತೇಳಿ, ಈ ಭಾಗನ ಉತ್ತರ ಕನ್ನಡ ಅಂತೇಳಿ ಅವರು ವಿಭಾಗ ಮಾಡ್ತಾರೆ. ಮುಂದುವರೆದು 1997ರಲ್ಲಿ ಅಂದರೆ ಭಾರತಕ್ಕೆ ಸ್ವತಂತ್ರ ಬಂದಾಗ ಕರ್ನಾಟಕ ಸರ್ಕಾರ ಈ ದಕ್ಷಿಣ ಕನ್ನಡವನ್ನು ಮತ್ತೆ ವಿಭಾಗ ಮಾಡಿ ಉಡುಪಿಯನ್ನು ಪ್ರತ್ಯೇಕ ಜಿಲ್ಲೆಯನ್ನಾಗಿ ಮಾಡುತ್ತೆ. ಮಕ್ಕಳೇ, ಒಂದು ಚಿಕ್ಕ ಚಟುವಟಿಕೆ ಮಾಡೋಣವಾ? ನಿಮಗೆ ಪ್ರಶ್ನೆಗಳನ್ನ ಕೇಳ್ತೀನಿ, ಉತ್ತರಗಳನ್ನು ಹೇಳ್ತಿರಲ್ವಾ? ಮೊದಲನೇ ಪ್ರಶ್ನೆ, ಚಿತ್ರ ಗಮನಿಸಿ. ಈ ಮೈಸೂರು ವಿಭಾಗದ ಭೂಪಟದಲ್ಲಿ ಎಷ್ಟು ಜಿಲ್ಲೆಗಳಿವೆ ಅಂತ ನೀವು ಹೇಳಬೇಕು. ಎಣಿಕೆ ಮಾಡಿ. ನಿಮ್ಮ ಉತ್ತರ ಸರಿಯಾಗಿದೆ ಮಕ್ಕಳೇ. ಎಷ್ಟು ಅಂದರೆ ಒಟ್ಟು 8 ಜಿಲ್ಲೆಗಳಿವೆ. ಕರಾವಳಿ ಪ್ರದೇಶವನ್ನು ಬ್ರಿಟಿಷರು ಏನೆಂದು ಕರೆದರು? ನಿಮ್ಗೆ ಹೇಳ್ದೀಗ್ತಾನೆ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಉಡುಪಿ ಪ್ರದೇಶಗಳನ್ನು ಕರಾವಳಿ ಪ್ರದೇಶಗಳಂತೇಳಿ ನಾವು ಕರಿತೇವೆ. ಉತ್ತರ ಸರಿಯಾಗಿದೆ. ಬ್ರಿಟಿಷರು ಇವುಗಳನ್ನು ಕೆನರಾ ಪ್ರದೇಶಗಳು ಅಂತೇಳಿ ಕರೆದರು. ಮುಂದುವರೆದು ಈ ವಿಭಾಗದ ಪ್ರಾಕೃತಿಕ ಸಂಪನ್ಮೂಲದ ಬಗ್ಗೆ ನಾವೀಗ ತಿಳ್ಕೊಳ್ಳೋಣ. ನೋಡಿ, ಈ ವಿಭಾಗವು ಒಂದು ವಿಶಿಷ್ಟವಾದಂತಹ ವಿಭಾಗ. ಯಾಕಂದರೆ ವಿವಿಧ ರೀತಿಯ ಹವಾಮಾನಗಳಿಂದ ಇದು ಕೂಡಿದೆ. ಹವಾಮಾನ ಅಂದ್ರೇನು? ಕಡಿಮೆ ಅವಧಿಯಲ್ಲಿ ವಾತಾವರಣದಲ್ಲಾಗುವಂತಹ ಬದಲಾವಣೆಗಳು. ಉದಾಹರಣೆಗೆ ನೋಡಿ, ಬೆಳಗ್ಗೆ ತುಂಬ ಬಿಸಿಲಿರುತ್ತೆ, ಮಧ್ಯಾಹ್ನ ಮಳೆ ಬರ್ಬೋದು, ರಾತ್ರಿ ಚಳಿ ಆಗ್ಬೋದು. ಅಥವಾ ಬೆಳಗ್ಗೆ ಜಾಸ್ತಿ ಚಳಿ ಆಗ್ಬೋದು, ಮಧ್ಯಾಹ್ನ ಜಾಸ್ತಿ ಬಿಸಿಲಿರ್ಬೋದು, ಅಥವಾ ಸಾಯಂಕಾಲ ತುಂಬ ಚಳಿ ಆಗ್ಬೋದು. ಇಂಥ ಒಂದು ಏರುಪೇರುಗಳನ್ನು ನಾವು ಹವಾಮಾನ ಅಂತೇಳಿ ಕರಿತೇವೆ. ಈ ವಿಭಾಗಕ್ಕೆ ಸೇರಿದಂತಹ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗಳು ವಿಶಾಲವಾದಂತಹ ಒಂದು ಕರಾವಳಿ ತೀರ ಪ್ರದೇಶವನ್ನು ಹೊಂದಿದೆ. ಕರಾವಳಿ ಅಂದರೆ ಸಮುದ್ರದ ಅಂಚಿನ ಭಾಗ. ಮುಂದುವರೆದು ಈ ಒಂದು ಪ್ರದೇಶದಲ್ಲಿ ಯಾವ ರೀತಿಯ ವಾತಾವರಣ ಇದೆ ಅಂದರೆ ಮಳೆಯ ಮಾರುತ ವಾತಾವರಣ. ಅಂದರೆ ಮಳೆಯನ್ನು ತರಿಸುವಂತಹ ಮಾರುತಗಳು ಇಲ್ಲಿ ಬಂದು ಅದಕ್ಕೆ ಅನುಗುಣವಾಗಿ ವಾತಾವರಣವನ್ನು ಇಲ್ಲಿ ಸೃಷ್ಟಿ ಮಾಡುತ್ತೆ. ಯಾಕಂದರೆ ಇಲ್ಲಿರುವಂತಹ ಪರ್ವತ ಶ್ರೇಣಿಗಳು, ದಟ್ಟವಾದಂತಹ ಕಾಡುಗಳು ಮತ್ತು ಕರಾವಳಿ ಪ್ರದೇಶಗಳು. ಮಕ್ಕಳ, ನೀವೇನಾದರೂ ಧರ್ಮಸ್ಥಳಕ್ಕಾಗಲಿ, ಕುಕ್ಕೆ ಸುಬ್ರಹ್ಮಣ್ಯ ಅಥವಾ ಅನೇಕ ಆ ಭಾಗದ ಪ್ರದೇಶಗಳನ್ನು ನೀವು ಭೇಟಿ ಮಾಡಿದರೆ ಅದೆಲ್ಲ ಈ ಪಶ್ಚಿಮ ಘಟ್ಟದ ಭಾಗ. ಇಲ್ಲಿ ಹವಾಮಾನ ತುಂಬ ವ್ಯತ್ಯಾಸಗಳಿಂದ ಕೂಡಿರುತ್ತೆ. ತೀವ್ರ ಚಳಿಯಿಂದ ಮತ್ತು ಸರಾಸರಿ ಉಷ್ಣಾಂಶದಿಂದ ಈ ವಲಯ ಹೊಂದಿದೆ. ಅದರಲ್ಲಿ ಈ ಮಂಡ್ಯ ಮತ್ತು ಮೈಸೂರು ಜಿಲ್ಲೆಗಳಲ್ಲಿ ನಾವು ಹೆಚ್ಚಿನ ಒಣ ಹವಾಮಾನವನ್ನು ನಾವು ನೋಡ್ಬೋದು. ಈ ವಿಭಾಗದಲ್ಲಿ ಅತಿ ಹೆಚ್ಚು ಮಳೆ ಪಡೆಯುವಂಥ ಜಿಲ್ಲೆ ಯಾವುದು ಅಂದರೆ ಉಡುಪಿ. ಅತಿ ಕಡಿಮೆ ಮಳೆ ಪಡೆಯುವಂಥ ಜಿಲ್ಲೆ ಯಾವುದು ಅಂದರೆ ಅದೇ ಮಂಡ್ಯ.
ಇದಕ್ಕೆ ಕಾರಣ ಏನಂತಂದರೆ ಅಲ್ಲಿರುವಂತಹ ಪ್ರಾಕೃತಿಕ ವಿಭಿನ್ನತೆಗಳು. ಹಾಗಾಗಿ ಈ ವಾತಾವರಣಕ್ಕೆ ತಕ್ಕಂತೆ ಅಲ್ಲಿ ವಿವಿಧ ರೀತಿಯ ಬೆಳೆಗಳನ್ನು ಬೆಳೀತಾರೆ. ಆ ಬೆಳೆಗಳು ಯಾವುವು ಅಂತ ನೋಡಿದಾಗ ಅವು ರಾಗಿ, ಭತ್ತ, ಉದ್ದು, ಹೆಸರು, ಹುರುಳಿಕಾಳು ಮತ್ತು ಜೋಳ. ಅದೇ ರೀತಿಯಾಗಿ ಈ ವಿಭಾಗದಲ್ಲಿ ಬೆಳೆಯುವಂತಹ ಪ್ರಮುಖ ವಾಣಿಜ್ಯ ಬೆಳೆಗಳು ಯಾವುವು ಅಂತಂದರೆ ಕಾಫಿ, ತಂಬಾಕು, ಕಬ್ಬು, ಅಡಕೆ, ಏಲಕ್ಕಿ, ಕಿತ್ತಳೆ ಹಣ್ಣು, ಪೈನಾಪಲ್ ಮತ್ತು ಗೋಡಂಬಿ. ಮಕ್ಕಳೇ, ನಿಮಗೆ ಗೊತ್ತಿರಲಿ, ಇಡೀ ನಮ್ಮ ದೇಶದಲ್ಲೇ ಕಾಫಿಯನ್ನು ಬೆಳೆದಂತಹ ಮೊಟ್ಟ ಮೊದಲ ಪ್ರದೇಶ ಯಾವುದು ಅಂದರೆ ಅದು ಚಿಕ್ಕಮಗಳೂರಿನ ಪ್ರದೇಶ. ಪ್ರಸ್ತುತ ಚಿಕ್ಕಮಗಳೂರು ಜಿಲ್ಲೆ ಇದೆ ಅಲ್ವಾ, ಅದೇ ಭಾರತದಲ್ಲೇ ಕಾಫಿ ಬೆಳೆಯನ್ನು ಬೆಳೆದಂತಹ ಮೊಟ್ಟ ಮೊದಲ ಪ್ರದೇಶ. ಅದೇ ರೀತಿಯಾಗಿ ಈ ವಿಭಾಗದ ಕೆಲವು ಪ್ರದೇಶಗಳಲ್ಲಿ ವೀಳ್ಯದೆಲೆಯನ್ನು ಬೆಳೀತಾರೆ. ನಿಮ್ಗೆ ಗೊತ್ತಿರ್ಬೋದು, ಮೈಸೂರು ವೀಳ್ಯದೆಲೆ ತುಂಬ ಪ್ರಸಿದ್ಧಿ. ಮುಂದುವರೆದು ಈ ವಿಭಾಗದಲ್ಲಿ ಕೊಡಗು, ದಕ್ಷಿಣ ಕನ್ನಡ, ಮೈಸೂರು ಮತ್ತು ಚಿಕ್ಕಮಗಳೂರು ಹಲವಾರು ವಿವಿಧ ರೀತಿಯ ಅರಣ್ಯ ಪ್ರದೇಶಗಳನ್ನು ಹೊಂದಿವೆ. ಉದಾಹರಣೆಗೆ ನಾಗರಹೊಳೆ, ಬಂಡೀಪುರ ಈ ರೀತಿಯಾಗಿ. ಯಾಕಂದರೆ ಇದು ಪಶ್ಚಿಮ ಘಟ್ಟದ ಭಾಗವಾಗಿದೆ. ಈ ಪ್ರದೇಶದ ಅರಣ್ಯಗಳಲ್ಲಿ ಬೆಳೆಯುವಂಥ ಪ್ರಮುಖ ಮರಗಳು ಯಾವುವು ಅಂತ ನೋಡಿದಾಗ ತೇಗ, ಶ್ರೀಗಂಧ, ಹೊಂಗೆ, ನಂದಿ, ಮತ್ತಿ. ಅಷ್ಟೇ ಅಲ್ಲ, ಹಲವಾರು ರೀತಿಯ ಅರಣ್ಯ ಉತ್ಪನ್ನಗಳನ್ನು ಈ ಪ್ರದೇಶದಲ್ಲಿ ಬೆಳೀತಾರೆ. ಹಾಗಾಗಿ ಇದು ಒಂದು ಹೆಚ್ಚು ಪ್ರಸಿದ್ಧವಾದಂತಹ ಸ್ಥಳ. ನಿಮ್ಗೆ ಗೊತ್ತಿರ್ಬೋದು, ಶ್ರೀಗಂಧ ಎಷ್ಟು ಫೇಮಸ್ ಅಂತೇಳಿ. ಕರ್ನಾಟಕವನ್ನು ಶ್ರೀಗಂಧದ ನಾಡು ಅಂತ ಕರೀತಾರೆ. ಯಾಕಂದರೆ ಈ ಪ್ರದೇಶದಲ್ಲಿ ಬೆಳೆಯುವಂತಹ ಶ್ರೀಗಂಧ. ಈ ವಿಭಾಗದಲ್ಲಿ ಹಲವಾರು ದೊಡ್ಡ ಮತ್ತು ಸಣ್ಣ ಪರ್ವತಗಳನ್ನು ನೋಡ್ಬೋದು. ಅವುಗಳಲ್ಲಿ ಪ್ರಮುಖವಾಗಿ ಮತ್ತು ಪ್ರಸಿದ್ಧವಾದಂತಹ ಪರ್ವತಗಳು ಯಾವುವು ಅಂತಂದರೆ ಅವು ಸುಬ್ರಹ್ಮಣ್ಯ ಬೆಟ್ಟ, ಗೋಪಾಲಸ್ವಾಮಿ ಬೆಟ್ಟ, ಬಿಳಿಗಿರಿ ರಂಗನ ಬೆಟ್ಟ, ಮಲೈ ಮಾದೇಶ್ವರ ಬೆಟ್ಟ, ಮುಳ್ಳಯ್ಯನಗಿರಿ. ನಿಮ್ಗೆ ಗೊತ್ತಿರಲಿ, ಕರ್ನಾಟಕದ ಅತ್ಯಂತ ಎತ್ತರವಾದಂತಹ ಗಿರಿ ಯಾವುದು ಅಂದರೆ ಅದೇ ಮುಳ್ಳಯ್ಯನಗಿರಿ. ಕೆಮ್ಮಣ್ಣಗುಂಡಿ, ಚಾಮುಂಡಿ ಬೆಟ್ಟ, ಚಾಮುಂಡೇಶ್ವರಿ ನೆಲೆಸಿರುವಂತಹ ಸ್ಥಳ, ಮೈಸೂರು ನಗರದ ಅಧಿದೇವತೆ. ನಂತರ ಶ್ರವಣಬೆಳಗೊಳದ ಚಂದ್ರಗಿರಿ. ನಿಮಗೆಲ್ಲ ಗೊತ್ತಿದೆ, ಶ್ರವಣಬೆಳಗೊಳದ ಚಂದ್ರಗಿರಿಯಲ್ಲಿ ಗೊಮ್ಮಟೇಶ್ವರ ಮೂರ್ತಿ ಇದೆ. ಈ ವಿಭಾಗದಲ್ಲಿ ಹೆಚ್ಚು ಅರಣ್ಯ ಪ್ರದೇಶವನ್ನು ನಾವು ನೋಡ್ಬೋದು. ಹಾಗಾಗಿ ಈ ಪ್ರದೇಶಗಳಲ್ಲಿ ಹಲವಾರು ವಿವಿಧ ರೀತಿಯಾದಂತಹ ಜೀವ ವೈವಿಧ್ಯತೆಯನ್ನು ನಾವು ನೋಡ್ಬೋದು. ಅಂದರೆ ಹಲವಾರು ಪ್ರಾಣಿಗಳನ್ನು ನಾವಿಲ್ಲಿ ನೋಡ್ಬೋದು, ಪಕ್ಷಿಗಳನ್ನು ನೋಡ್ಬೋದು. ಅವುಗಳಲ್ಲಿ ಪ್ರಮುಖವಾಗಿ ಹುಲಿ, ಚಿರತೆ, ಕಾಡುನಾಯಿ, ಜಿಂಕೆ, ನರಿ, ಕಾಡೆಮ್ಮೆ, ಅದಲ್ಲದೆ ಹಲವಾರು ರೀತಿಯ ವಿಭಿನ್ನವಾದಂತಹ ಹಾವುಗಳನ್ನು ಕೂಡ ನಾವಿಲ್ಲಿ ನೋಡ್ಬೋದು. ಅದರಲ್ಲಿ ಮಂಡ್ಯ ಜಿಲ್ಲೆಯ ಬನ್ನೂರು ತಳಿ ಉತ್ತಮವಾದಂತಹ ಒಂದು ಟಗರು ತಳಿ. ಈ ವಿಭಾಗದಲ್ಲಿ ಪಶ್ಚಿಮ ಘಟ್ಟಗಳು ಇರುವುದರ ಕಾರಣ ಹಲವಾರು ನದಿಗಳು ಈ ವಿಭಾಗದಲ್ಲಿ ಹುಟ್ಟುತ್ತವೆ. ಅವುಗಳಲ್ಲಿ ಪ್ರಮುಖವಾಗಿ ಕಾವೇರಿ, ಹೇಮಾವತಿ, ಹಾರಂಗಿ, ನೇತ್ರಾವತಿ, ಕುಮಾರಧಾರ, ವೇದಾವತಿ, ಕಪಿಲ, ಯಗಚಿ, ಗಂಗೊಳ್ಳಿ. ನಿಮ್ಗೆ ಗೊತ್ತಿಲ್ಲ ಮಕ್ಕಳೇ, ಧರ್ಮಸ್ಥಳ ಯಾವ ನದಿಯ ದಡದಲ್ಲಿದೆ ಅಂತಂದರೆ ಅದೇ ನೇತ್ರಾವತಿ. ಅದೇ ರೀತಿಯಾಗಿ ಕುಮಾರಧಾರ ಈ ನದಿಯ ದಡದಲ್ಲಿ ಕುಕ್ಕೆ ಸುಬ್ರಹ್ಮಣ್ಯ ಇದೆ. ನಂಜನಗೂಡು ಇರುವುದು ಕಪಿಲ ನದಿಯ ದಡದ ಮೇಲೆ. ಅದೇ ರೀತಿಯಾಗಿ ಯಗಚಿ ನದಿಯ ದಡದ ಮೇಲೆ ಇರುವುದು ಬೇಲೂರು ದೇವಾಲಯಗಳು. ನಿಮಗೆಲ್ಲ ಗೊತ್ತಿದೆ, ಮತ್ತೊಂದು ಪ್ರಮುಖ ವಿಷಯ ಅಂತಂದರೆ ಕಾವೇರಿ ನದಿಯನ್ನು ನಾವು ಕರ್ನಾಟಕದ ಜೀವನದಿ ಅಂಥೇಳಿ ಕರಿತೇವೆ. ಮಕ್ಕಳೇ, ಈ ನದಿಗಳ ಬಗ್ಗೆ ನೀವೊಂದು ಆಲ್ಬಮನ್ನು ಮಾಡಬೇಕು. ಮಾಡ್ತೀರಲ್ವಾ ಮಕ್ಕಳು? ನಿಮಗೆ ಪ್ರಶ್ನೆಗಳನ್ನ ಕೇಳ್ತೀನಿ, ಉತ್ತರಗಳನ್ನ ಹೇಳ್ತೀರಲ್ವಾ? ಒಂದನೇ ಪ್ರಶ್ನೆ, ಮೈಸೂರು ವಿಭಾಗದ ಯಾವ ಜಿಲ್ಲೆಗಳು ಕರಾವಳಿ ಪ್ರದೇಶವನ್ನು ಹೊಂದಿದೆ? ಸರಿಯಾದ ಉತ್ತರ ಉಡುಪಿ ಮತ್ತು ದಕ್ಷಿಣ ಕನ್ನಡ ಈ ಜಿಲ್ಲೆಗಳು ಮೈಸೂರು ವಿಭಾಗದ ಕರಾವಳಿ ಪ್ರದೇಶವನ್ನು ಹೊಂದಿದೆ. ಎರಡನೇ ಪ್ರಶ್ನೆ, ಭಾರತದಲ್ಲಿ ಕಾಫಿಯನ್ನು ಮೊದಲ ಬಾರಿಗೆ ಯಾವ ಜಿಲ್ಲೆಯಲ್ಲಿ ಬೆಳೆಯಲಾಯಿತು? ಸರಿಯಾದ ಉತ್ತರ ಕರ್ನಾಟಕದ ಚಿಕ್ಕಮಗಳೂರಿನಲ್ಲಿ ಬೆಳೆಯಲಾಯಿತು. ಮಕ್ಕಳು, ಇದುವರೆಗೂ ನಾವು ಈ ವಿಭಾಗದಲ್ಲಿ ಹರಿಯುವಂತಹ ಪ್ರಮುಖ ನದಿಗಳ ಬಗ್ಗೆ ನಾವು ನೋಡಿದ್ದೀವಿ. ಈ ನದಿಗಳು ಹಲವಾರು ಪ್ರಸಿದ್ಧ ಜಲಪಾತಗಳನ್ನು ಸೃಷ್ಟಿ ಮಾಡುತ್ತೆ. ಅವುಗಳಲ್ಲಿ ಪ್ರಮುಖವಾದವುಗಳ ಬಗ್ಗೆ ನಾವೀಗ ತಿಳ್ಕೊಳ್ಳೋಣ. ಅದರಲ್ಲಿ ನೋಡಿ, ಗಗನಚುಕ್ಕಿ, ಅಬ್ಬೆ ಫಾಲ್ಸ್, ಇರ್ಫು ಫಾಲ್ಸ್ ಮತ್ತು ಹೆಬ್ಬೆ ಜಲಪಾತಗಳು ಅತ್ಯಂತ ಪ್ರಮುಖ ಜಲಪಾತಗಳು. ನಿಮ್ಗೆ ಗೊತ್ತಿರಲಿ, ಇದು ಪ್ರಮುಖ ಗಗನಚುಕ್ಕಿ ಮತ್ತು ಭರಚುಕ್ಕಿ ಜಲಪಾತ. ಈ ವಿಭಾಗದಲ್ಲಿ ನಾವು ಅನೇಕ ಖನಿಜಗಳನ್ನು ನೋಡ್ಬೋದು.
ಅವುಗಳಲ್ಲಿ ಪ್ರಮುಖವಾದಂತಹ ಖನಿಜಗಳು ಯಾವುವು ಅಂತಂದರೆ ಬಾಕ್ಸೈಟ್, ಫೆಲ್ಸೈಟ್, ಕ್ರೋಮೈಟ್, ಸುಣ್ಣಕಲ್ಲು, ಗ್ರಾನೈಟ್ ಮತ್ತು ಮ್ಯಾಂಗನೀಸ್. ಮತ್ತೊಂದು ನಿಮಗೆ ಪ್ರಮುಖ ಅಂಶ ಗೊತ್ತಿರಲಿ, ಇಡೀ ನಮ್ಮ ಭಾರತ ದೇಶದಲ್ಲಿಯೇ ಫೆಲ್ಸೈಟ್ ಅದಿರು ದೊರೆಯುವಂತಹ ಏಕೈಕ ಜಿಲ್ಲೆ ಯಾವುದು ಅಂದರೆ ಅದೇ ಮೈಸೂರು ಜಿಲ್ಲೆ. ಈ ವಿಭಾಗದ ಕರಾವಳಿ ಜಿಲ್ಲೆಗಳು ಯಾವುವು ಅಂದರೆ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆ. ಈ ಜಿಲ್ಲೆಯಲ್ಲಿ ನಾವು ಬಂದರು ಪ್ರದೇಶವನ್ನು ನೋಡ್ಬೋದು. ಬಂದರು ಅಂದ್ರೇನು, ಇದ್ರ ಬಗ್ಗೆ ನೀವು ನಿಮ್ಮ ಶಿಕ್ಷಕರನ್ನ ಕೇಳಿ ತಿಳ್ಕೋಬೇಕು. ಇದು ಸಮುದ್ರಕ್ಕೆ ತುಂಬ ಹತ್ತಿರ ಇರೋದ್ರಿಂದ ಈ ಒಂದು ಜನಗಳ ಮುಖ್ಯ ಕಸುಬು ಏನಂದರೆ ಅದೇ ಮೀನುಗಾರಿಕೆ. ಇವರು ಸಮುದ್ರಕ್ಕೆ ಇಳಿದು ಮೀನುಗಾರಿಕೆಯನ್ನು ಮಾಡ್ತಾರೆ. ಅಷ್ಟೇ ಅಲ್ಲ, ತಂದಂತಹ ಮೀನನ್ನು ಸಂಸ್ಕರಿಸಿ ಬೇರೆ ಬೇರೆ ದೇಶಗಳಿಗೆ ರಫ್ತು ಮಾಡ್ತಾರೆ. ಹಾಗಾಗಿ ಈ ಜನಗಳ ವರಮಾನದ ಮೂಲ ಆದಾಯ ಯಾವುದು ಅಂದರೆ ಅದೇ ಮೀನುಗಾರಿಕೆ. ನಿಮ್ಗೆ ಗೊತ್ತಿರಲಿ, ಯಾವುದೇ ಪ್ರದೇಶದ ಜನಗಳ ವರಮಾನದ ಮೂಲ ಆದಾಯ ಆ ಪ್ರದೇಶದಲ್ಲಿ ದೊರೆಯುವಂತಹ ಪ್ರಾಕೃತಿಕ ಸಂಪನ್ಮೂಲಗಳ ಮೇಲೆ ನಿರ್ಧಾರ ಆಗುತ್ತೆ. ಇದೇ ಮೀನುಗಾರಿಕೆಯ ಚಿತ್ರ. ಮುಂದುವರೆದು ಈ ಜಿಲ್ಲೆಯಲ್ಲಿ ಹಲವಾರು ಅರಣ್ಯಗಳು ಕಂಡುಬರ್ತವೆ. ಹಾಗಾಗಿ ಹೆಚ್ಚು ಹೆಚ್ಚು ಮರಗಳನ್ನು ನಾವು ನೋಡ್ಬೋದು. ಆದ್ದರಿಂದ ಕೊಡಗು, ಚಿಕ್ಕಮಗಳೂರು, ಮೈಸೂರು ಜಿಲ್ಲೆಗಳಲ್ಲಿ ಹೆಚ್ಚು ಹೆಚ್ಚು ಮರಗಳು ಇರೋದ ಕಾರಣ ಮರಗಳ ದಿಮ್ಮಿಗಳನ್ನು ಇಲ್ಲಿ ಮಾರಾಟ ಮಾಡ್ತಾರೆ. ಹಾಗಾಗಿ ಹಲವಾರು ಮಾರಾಟ ಕೇಂದ್ರಗಳನ್ನು ನಾವು ಈ ಜಿಲ್ಲೆಗಳಲ್ಲಿ ನೋಡ್ಬೋದು. ಈ ಒಂದು ವಿಭಾಗದ ಜಿಲ್ಲೆಗಳಲ್ಲಿ ಕಂಡುಬರುವಂಥ ಪ್ರಮುಖ ಅರಣ್ಯಗಳು, ವನ್ಯಮೃಗಗಳು ಮತ್ತು ರಾಷ್ಟ್ರೀಯ ಉದ್ಯಾನಗಳ ಬಗ್ಗೆ ನಾವೀಗ ತಿಳ್ಕೊಳ್ಳೋಣ. ನೋಡಿ ಮಕ್ಕಳೇ, ನಮ್ಮ ಭಾರತ ದೇಶದಲ್ಲಿ 45,000ಕ್ಕಿಂತ ಹೆಚ್ಚು ಜಾತಿಯ ಸಸ್ಯಗಳು ಕಂಡುಬರ್ತವೆ. ಅದರಲ್ಲೂ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಮೈಸೂರು, ಕೊಡಗು, ಚಿಕ್ಕಮಗಳೂರು, ಹಾಸನ ಜಿಲ್ಲೆಗಳಲ್ಲಿ ಹೆಚ್ಚಿನ ಅರಣ್ಯ ಪ್ರದೇಶವನ್ನು ನಾವು ನೋಡ್ಬೋದು, ಗಮನಿಸ್ಬೋದು ಈ ಪ್ರದೇಶಗಳಲ್ಲಿ. ಹಾಗಾಗಿ ಈ ಪ್ರದೇಶದಲ್ಲಿ ನಾವು ಪ್ರಸಿದ್ಧ ಅರಣ್ಯಗಳನ್ನು ಕಾಣಬಹುದು. ಅವುಗಳಲ್ಲಿ ಪ್ರಮುಖವಾಗಿ ನಿಮ್ಗೆ ಗೊತ್ತಿರಲಿ ಬಂಡೀಪುರ ಅರಣ್ಯ, ಇದು ಆನೆಗಳಿಗೆ ಪ್ರಸಿದ್ಧಿ. ನಂತರ ನಾಗರಹೊಳೆ, ಮಲೈ ಮಹದೇಶ್ವರ ಬೆಟ್ಟ ಮತ್ತು ಪುಷ್ಪಗಿರಿ ಇವು ಪ್ರಮುಖ ಅರಣ್ಯ ಪ್ರದೇಶಗಳು. ಈ ಅರಣ್ಯ ಪ್ರದೇಶಗಳಲ್ಲಿ ಹಲವಾರು ಬುಡಕಟ್ಟು ಸಮುದಾಯಗಳು ವಾಸ ಮಾಡ್ತವೆ. ಅದರಲ್ಲಿ ನಮಗೆ ಗೊತ್ತಿರಲಿ ಪ್ರಮುಖವಾಗಿ ಜೇನುಕುರುಬ. ಈ ಜೇನುಕುರುಬ ಜನಾಂಗದವರು ಹೆಚ್ಚಿನ ಜನಸಂಖ್ಯೆಯಲ್ಲಿ ಈ ಪ್ರದೇಶದಲ್ಲಿ ಕಂಡುಬರುತ್ತಾರೆ. ಇವರು ಹೆಚ್ಚಾಗಿ ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲೆಗಳಲ್ಲಿ ನೆಲೆಸಿದ್ದಾರೆ. ಮತ್ತೊಂದು ಪ್ರಮುಖ ಬುಡಕಟ್ಟು ಸಮುದಾಯ ಅಂದರೆ ಅದೇ ಕೊರಗ ಬುಡಕಟ್ಟು. ಇವರು ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳಲ್ಲಿ ನೆಲೆಸಿದ್ದಾರೆ. ಈ ವಿಭಾಗದಲ್ಲಿಯೇ ಅತ್ಯಂತ ಹಿಂದುಳಿದ ಬುಡಕಟ್ಟು ಸಮುದಾಯ ಯಾವುದು ಅಂದರೆ ಅದೇ ಕೊರಗ ಬುಡಕಟ್ಟು ಸಮುದಾಯ. ನಂತರ ಕೊಡಗು ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ಕಂಡುಬರುವಂಥ ಬುಡಕಟ್ಟು ಸಮುದಾಯ ಯಾವುದು ಅಂದರೆ ಅದೇ ಮಲೆಕುಡಿಯರು. ನಂತರ ಎರವರು, ಹಕ್ಕಿ ಪಿಕ್ಕಿಗಳು, ಹಲಸರು ಮತ್ತು ಮೇದರರು ಇವರು ಪ್ರಮುಖ ಬುಡಕಟ್ಟು ಸಮುದಾಯಗಳು. ಈ ಒಂದು ಬುಡಕಟ್ಟು ಜನಗಳ ಮುಖ್ಯ ಆದಾಯದ ಮೂಲ ಯಾವುದು ಅಂದರೆ ಅವುಗಳೇ ಕಿರು ಅರಣ್ಯ ಉತ್ಪನ್ನಗಳು. ಈಗ ಈ ವಿಭಾಗದಲ್ಲಿ ಕಂಡುಬರುವಂತಹ ಪ್ರಮುಖ ವನ್ಯಮೃಗ ಧಾಮಗಳ ಬಗ್ಗೆ ನಾವು ಅಧ್ಯಯನ ಮಾಡೋಣ. ನೋಡಿ, ಈ ವಿಭಾಗದಲ್ಲಿ ಅರಣ್ಯಗಳನ್ನು ನಾವು ಹೆಚ್ಚಾಗಿ ನೋಡ್ಬೋದು. ಹಾಗಾಗಿ ಪ್ರಾಣಿ ಪಕ್ಷಿಗಳನ್ನು ನಾವು ನೋಡ್ಬೋದು. ನಮ್ಮ ಭಾರತದಲ್ಲಿ ಸುಮಾರು 91,000 ಜಾತಿಯ ಪ್ರಾಣಿಗಳನ್ನು ನಾವು ನೋಡ್ಬೋದು. 553 ವನ್ಯಮೃಗ ಧಾಮಗಳನ್ನು ಕಾಣಬಹುದು. ಕರ್ನಾಟಕದಲ್ಲಿ 20 ವನ್ಯಮೃಗ ಧಾಮಗಳು ಇವೆ. ಒಟ್ಟು 3,000 ಹುಲಿಗಳು, 674 ಸಿಂಹಗಳು, 10,000 ನವಿಲುಗಳು, 27,000 ಆನೆಗಳು, 5,000 ಜಿಂಕೆಗಳು, 12,000 ಚಿರತೆಗಳು, 10 ಕೋಟಿ ಎಮ್ಮೆಗಳಿವೆ. ನಿಮ್ಗೆ ಗೊತ್ತಿರಲಿ, ಇದು ನಮ್ಮ ದೇಶದ ಪ್ರಾಕೃತಿಕ ಸಂಪನ್ಮೂಲದ ಒಂದು ಭಾಗ. ಈ ವಿಭಾಗದಲ್ಲಿ ಕಂಡುಬರುವಂತಹ ಪ್ರಸಿದ್ಧ ವನ್ಯಮೃಗ ಧಾಮಗಳು ಯಾವುವು ಅಂತಂದರೆ ಮೇಲುಕೋಟೆ ವನ್ಯಮೃಗ ಧಾಮ, ಕಾವೇರಿ ವನ್ಯಮೃಗ ಧಾಮ, ಮತ್ತೊಂದು ಮಲೈ ಮಹದೇಶ್ವರ ವನ್ಯಮೃಗ ಧಾಮ. ಈ ಸಂಬಂಧಪಟ್ಟಂತೆ ಇವು ಚಿತ್ರಗಳು. ನೋಡಿ, ಇವತ್ತು ಒಂದು ಪ್ರಮುಖ ಸಮಸ್ಯೆ ಅಂದರೆ ಹುಲಿಗಳ ಸಂರಕ್ಷಣೆ. ಹಾಗಾಗಿ ಹುಲಿಗಳನ್ನು ಸಂರಕ್ಷಣೆ ಮಾಡಲಿಕ್ಕೋಸ್ಕರ ನಾವು ಹಲವಾರು ಹುಲಿ ಸಂರಕ್ಷಣಾ ವನ್ಯಮೃಗ ಧಾಮಗಳನ್ನು ನಾವು ನೋಡ್ಬೋದು. ನಿಮ್ಗೆ ಗೊತ್ತಿರಲಿ, ನಮ್ಮ ಭಾರತ ರಾಷ್ಟ್ರದ ರಾಷ್ಟ್ರ ಪ್ರಾಣಿ ಯಾವುದು ಅಂದರೆ ಹುಲಿ. 1900ರಲ್ಲಿ ನಮ್ಮ ದೇಶದಲ್ಲಿ 1,00,000 ಹುಲಿಗಳಿದ್ವು. ಅದೇ 1950ರಲ್ಲಿ 18,000 ಹುಲಿಗಳಾಯಿತು. 1973ರಲ್ಲಿ 2,000 ಹುಲಿಗಳು ನಮ್ಮ ದೇಶದಲ್ಲಿ ಇವೆ. ಇದನ್ನ ನೋಡಿದ್ರೆ ನಮ್ಗೆ ಅರ್ಥ ಆಗುತ್ತೆ, ಹುಲಿಗಳ ಸಂಖ್ಯೆ ದಿನೇ ದಿನೇ ಕಡಿಮೆ ಆಗ್ತಾ ಇದೆ. ಹಾಗಾಗಿ ಹುಲಿಗಳನ್ನು ಸಂರಕ್ಷಣೆ ಮಾಡಬೇಕು ಅಂತೇಳಿ ಹುಲಿ ಸಂರಕ್ಷಣಾ ಯೋಜನೆಯನ್ನು ಭಾರತ ಸರ್ಕಾರ 1974ರಲ್ಲಿ ಜಾರಿ ಆಯಿತು.
ಜಾರಿಯಾದ ನಂತರ ಹುಲಿ ಸಂರಕ್ಷಣಾ ವನ್ಯಮೃಗಧಾಮಗಳನ್ನು ಸ್ಥಾಪನೆ ಮಾಡಲಾಯಿತು. ಇದುವರೆಗೂ ಭಾರತದಲ್ಲಿ 50 ವನ್ಯಮೃಗಧಾಮಗಳಿವೆ. ಹಾಗಾಗಿ ದಿನೇ ದಿನೇ ಈ ಹುಲಿಗಳ ಸಂಖ್ಯೆ ಹೆಚ್ಚಾಗ್ತಾ ಹೋಯಿತು. 2020ರ ಪ್ರಕಾರ ಭಾರತದಲ್ಲಿ 2967 ಹುಲಿಗಳಿವೆ. ಮುಖ್ಯವಾಗಿ ಇಡೀ ನಮ್ಮ ಭಾರತ ದೇಶದಲ್ಲಿ ಅತಿ ಹೆಚ್ಚು ಹುಲಿಗಳನ್ನು ಹೊಂದಿರುವಂಥ ರಾಜ್ಯ ಯಾವುದು ಅಂದರೆ ಅದೇ ಮಧ್ಯಪ್ರದೇಶ. ಈ ಎರಡನೇ ರಾಜ್ಯ ಯಾವುದು ಅಂದರೆ ಅದೇ ಕರ್ನಾಟಕ. ನಿಮ್ಗೆ ಗೊತ್ತಿರಲಿ, ಮಧ್ಯಪ್ರದೇಶದಲ್ಲಿ 526 ಹುಲಿಗಳಿದ್ದರೆ ಕರ್ನಾಟಕದಲ್ಲಿ 524 ಹುಲಿಗಳಿವೆ. ಕರ್ನಾಟಕದಲ್ಲಿ 5 ಹುಲಿ ಸಂರಕ್ಷಣಾ ವನ್ಯಮೃಗಧಾಮಗಳನ್ನು ನಾವು ನೋಡ್ಬೋದು. ಅವುಗಳಲ್ಲಿ ಈ ಮೈಸೂರು ವಿಭಾಗದಲ್ಲಿ 3 ಹುಲಿ ಸಂರಕ್ಷಣಾ ವನ್ಯಮೃಗಧಾಮಗಳಿವೆ. ಅವು ಯಾವುವು ಅಂತಂದರೆ, ಒಂದು ಬಂಡೀಪುರ ಹುಲಿ ಸಂರಕ್ಷಣಾ ವನ್ಯಮೃಗಧಾಮ, ನಾಗರಹೊಳೆ ಹುಲಿ ಸಂರಕ್ಷಣಾ ವನ್ಯಮೃಗಧಾಮ, ಮತ್ತೊಂದು ಭದ್ರಾ ಹುಲಿ ಸಂರಕ್ಷಣಾ ವನ್ಯಮೃಗಧಾಮ. ಈ ವಿಭಾಗದಲ್ಲಿ ಕಂಡುಬರುವಂತಹ ಪ್ರಮುಖ ಪಕ್ಷಿ ಸಂರಕ್ಷಣಾ ಧಾಮಗಳು ಗಮನಿಸಿ. ಇವು ಪ್ರಮುಖ ಪಕ್ಷಿಗಳ ಚಿತ್ರಗಳು. ಭಾರತದಲ್ಲಿ ಒಟ್ಟು 59 ಪಕ್ಷಿ ಸಂರಕ್ಷಣಾ ಧಾಮಗಳಿವೆ. ಅದರಲ್ಲಿ ಕರ್ನಾಟಕದಲ್ಲಿ 5 ಪಕ್ಷಿ ಸಂರಕ್ಷಣಾ ಧಾಮಗಳಿವೆ. ಈ ಪಕ್ಷಿ ಸಂರಕ್ಷಣಾ ಧಾಮಗಳಲ್ಲಿ 1200ಕ್ಕಿಂತ ಹೆಚ್ಚು ಜಾತಿಯ ಪಕ್ಷಿಗಳನ್ನು ನಾವು ನೋಡ್ಬೋದು. ಕರ್ನಾಟಕದ ಈ ವಿಭಾಗದಲ್ಲಿ 3 ಪಕ್ಷಿಧಾಮಗಳಿವೆ. ಅವು ಯಾವುವಂತಂದರೆ ರಂಗನತಿಟ್ಟು ಪಕ್ಷಿಧಾಮ, ಗುಡವಿ ಪಕ್ಷಿಧಾಮ, ಮತ್ತೊಂದು ಕೊಕ್ಕರೆಬೆಳ್ಳೂರು ಪಕ್ಷಿಧಾಮ. ಈ ಪಕ್ಷಿಧಾಮಗಳಿಗೆ ಬೇರೆ ಬೇರೆ ದೇಶಗಳಿಂದ ಪಕ್ಷಿಗಳು ಬಂದು ವಾಸ ಮಾಡ್ತವೆ. ಕೆಲವು ದಿನಗಳ ನಂತರ ಮತ್ತೆ ತಮ್ಮ ದೇಶಕ್ಕೆ ಹಿಂತಿರುಗ್ತವೆ. ಇವು ಪ್ರಮುಖ ಪಕ್ಷಿಗಳ ಚಿತ್ರಗಳು. ರಾಷ್ಟ್ರೀಯ ಉದ್ಯಾನವನಗಳು. ಈ ವಿಭಾಗದಲ್ಲಿ ಕಂಡುಬರುವಂತಹ ಪ್ರಮುಖ ರಾಷ್ಟ್ರೀಯ ಉದ್ಯಾನವನಗಳು ಯಾವುವು ಅಂತ ನೋಡಿದಾಗ ನಾವು ಇಲ್ಲಿ ಅನೇಕ ಪ್ರಾಣಿಗಳು ಕಂಡುಬರ್ತವೆ. ನಮ್ಮ ಭಾರತದಲ್ಲಿ ಒಟ್ಟು 104 ರಾಷ್ಟ್ರೀಯ ಉದ್ಯಾನವನಗಳಿವೆ. ಅದರಲ್ಲಿ ಕರ್ನಾಟಕದಲ್ಲಿ 5 ರಾಷ್ಟ್ರೀಯ ಉದ್ಯಾನವನಗಳಿವೆ. ಈ ವಿಭಾಗದಲ್ಲಿ 2 ರಾಷ್ಟ್ರೀಯ ಉದ್ಯಾನವನಗಳನ್ನು ನಾವು ನೋಡ್ಬೋದು. ಅದರಲ್ಲಿ ಮೊದಲನೇದಾಗಿ ರಾಜೀವ್ ಗಾಂಧಿ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ, ಇದು ಮೈಸೂರು ಜಿಲ್ಲೆಯಲ್ಲಿದೆ. ಮತ್ತೊಂದು ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ, ಇದು ಚಾಮರಾಜನಗರ ಜಿಲ್ಲೆಯಲ್ಲಿ ಕಂಡುಬರುತ್ತೆ. ಇವತ್ತು ಆನೆಗಳನ್ನು ದಂತಕ್ಕಾಗಿ, ಹುಲಿಗಳನ್ನು ಹುಲಿಯ ಚರ್ಮಕ್ಕಾಗಿ ಕೊಲ್ತಾ ಇದ್ದಾರೆ. ಹಾಗಾಗಿ ಇದನ್ನು ತಡೆಗಟ್ಟುವುದಕ್ಕೋಸ್ಕರ ಸರ್ಕಾರ ಹುಲಿ ಸಂರಕ್ಷಣಾ ಯೋಜನೆಯನ್ನು ಮತ್ತು ಆನೆ ಸಂರಕ್ಷಣಾ ಯೋಜನೆಯನ್ನು ಅನುಷ್ಠಾನಗೊಳಿಸಿ ಇವುಗಳ ರಕ್ಷಣೆಯನ್ನು ಮಾಡ್ತಾ ಇದೆ. ಮುಖ್ಯವಾಗಿ ಆನೆಗಳನ್ನು ಪಳಗಿಸುವುದಕ್ಕೋಸ್ಕರ ಕೆಡ್ಡ ಎಂಬ ಕಾರ್ಯಾಚರಣೆಯ ಮೂಲಕ ಅವುಗಳನ್ನು ಪಳಗಿಸ್ತಾರೆ. ಇದರ ಬಗ್ಗೆ ನೀವು ಹೆಚ್ಚಿನ ಮಾಹಿತಿಯನ್ನು ಸಂಗ್ರಹಿಸಬೇಕು. ಮಕ್ಕಳು, ಇವತ್ತು ನಾವು ಮೈಸೂರು ವಿಭಾಗಕ್ಕೆ ಸಂಬಂಧಪಟ್ಟಂತೆ ಚಾರಿತ್ರಿಕ ಹಿನ್ನೆಲೆ ಮತ್ತು ಅಲ್ಲಿ ಕಂಡುಬರುವಂಥ ಪ್ರಾಕೃತಿಕ ಸಂಪನ್ಮೂಲದ ಬಗ್ಗೆ ನಾವು ಅಧ್ಯಯನ ಮಾಡಿದ್ವಿ. ಮಕ್ಕಳೇ, ಪ್ರಶ್ನೆಗಳನ್ನ ಬರ್ಕೊಳ್ಳಿ. ಈ ಪ್ರಶ್ನೆಗಳಿಗೆ ನೀವು ಉತ್ತರಗಳನ್ನು ಬರಿಬೇಕು. ಎಲ್ರಿಗೂ ನಮಸ್ಕಾರ.